ಬಳ್ಳಾರಿ ಜೈಲಿಗೆ ದರ್ಶನ್ ಶಿಫ್ಟ್ ಆಗ್ತಾರಾ ಅನ್ನೋ ಪ್ರಶ್ನೆ ಇದೆ. ಮಧ್ಯಾಹ್ನ 3 ಗಂಟೆಗೆ ಕೋರ್ಟ್ ತನ್ನ ಆದೇಶವನ್ನ ಪ್ರಕಟಿಸುತ್ತೆ. ಮಧ್ಯಾಹ್ನ 3 ಗಂಟೆಗೆ ಮತ್ತೆ ಕೋರ್ಟ್ ಮುಂದೆ ಹಾಜರುಪಡಿಸೋದಕ್ಕೆ ಆರೋಪಿಯನ್ನ ಸೂಚನೆ ಕೊಡಲಾಗಿದೆ. ಜೈಲಲ್ಲಿ ಚಿತ್ರಹಿಂಸೆ ಆಗ್ತಿದೆ, ಬದುಕೋದಕ್ಕಾಗ್ತಿಲ್ಲ, ಹೀಗಾಗಿ ವಿಷ ಕೊಡಿ ನನಗೆ ಅಂತ ಆರೋಪಿನೇ ಕೇಳಿರೋದು. ಇದಕ್ಕೆ ಜಡ್ಜ್ ಹೇಳಿದ್ದಾರೆ ಆ ರೀತಿಯಲ್ಲ ಆದೇಶವನ್ನು ಕೊಡಕ್ಕಾಗಲ್ಲ ಅಂತ. ಸೊ ಈಗ ಉಳಿದಿರುವಂತಹ ಕುತೂಹಲ ಎರಡು ವಿಚಾರದಲ್ಲಿ. ಒಂದು, ಬಳ್ಳಾರಿ ಜೈಲಿಗೆ ದರ್ಶನ್ ಶಿಫ್ಟ್ ಆಗ್ತಾರ ಅನ್ನೋದು ಒಂದು ಕುತೂಹಲ. ಎರಡನೇದು, ಈ ವ್ಯಕ್ತಿ ಕೇಳಿದಾರಲ್ಲ ನನಗೆ ದಿನ ಬೇಕು, ಹಾಸಿಗೆ ಬೇಕು, ಕನಿಷ್ಠ ಮೂಲಭೂತ ಸೌಕರ್ಯಗಳನ್ನು ಕೊಡಿ ಅಂತ. ಅದನ್ನ ಕೋರ್ಟ್ ಯಾವ ರೀತಿ ಮಾನ್ಯ ಮಾಡುತ್ತೆ, ಯಾಕೆ ಮಾನ್ಯ ಮಾಡುತ್ತೆ ಅನ್ನೋ ಪ್ರಶ್ನೆ ಹಾಗೆ ಉಳ್ಕೊಳ್ಳುತ್ತೆ. ಆ ಮಾನ್ಯ ಮಾಡುತ್ತಾ ಇಲ್ವಾ ಅನ್ನೋ ಪ್ರಶ್ನೆ ಇರ್ಬೇಕಾದ್ರೇನೆ ಆರೋಪಿ ಖುದ್ದಾಗಿ ತನಗೆ ಸಮಸ್ಯೆ ಆಗ್ತಿದೆ ಅಂತ ಹೇಳ್ಕೊಂಡಿರೋದನ್ನ ಕೋರ್ಟ್ ಕನ್ಸಿಡರ್ ಮಾಡುತ್ತಾ ಇಲ್ವಾ ಅನ್ನೋದು ತೀರ್ಪಿನ ಪ್ರಕಟದ ಸಂದರ್ಭದಲ್ಲಿ ಗೊತ್ತಾಗುತ್ತೆ. ಫ್ರಸ್ಟ್ರೇಟೆಡ್ ಆಗಿದ್ದಾರೆ ದರ್ಶನ್ ಅನ್ನೋದು ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ವಿಷ ಕೊಡಿ ಅನ್ನೋ ಹಂತಕ್ಕೆ ಅವರು ಜಡ್ಜ್ ಮುಂದೆ ಮಾತಾಡಿದ್ದಾರೆ. ಮೈಕ್ನ ಅವರೇ ಈಸ್ಕೊಂಡು ನಾನು ಮಾತಾಡ್ಬೋದಾ ಅಂತ ಕೇಳ್ಕೊಂಡು. ದರ್ಶನ್ಗೆ ಫಂಗಸ್ ಸೋಂಕು ಅಂಟಿತ ಅನ್ನೋ ಪ್ರಶ್ನೆ ಇದೆ. ಕೊಳಕು ಬಟ್ಟೆಯಿಂದ ನಿಜವಾಗ್ಲೂ ಫಂಗಸ್ ಸಮಸ್ಯೆಯನ್ನ ಅನುಭವಿಸಿದ್ರ ದರ್ಶನ್? ಸಮಸ್ಯೆಯ ಕಾರಣಕ್ಕೆ ಈ ವಿಚಾರಗಳನ್ನ ಕೋರ್ಟ್ ಮುಂದೆ ಅನಿವಾರ್ಯವಾಗಿ ತಂದ್ರ ಅನ್ನೋದು ಪ್ರಶ್ನೆ. ಫಂಗಸ್ ಅಥವಾ ಚರ್ಮ ಬಾಧೆಯಿಂದ ದರ್ಶನ್ ಬಳಲ್ತಾ ಇದ್ರ, ಅದನ್ನ ತಾಳೋಕ್ಕಾಗದೆ ಫ್ರಸ್ಟ್ರೇಷನ್ ಟ್ರಿಗರ್ ಆಯ್ತಾ ಅನ್ನೋದು ಕುತೂಹಲ. ನನ್ನ ಬಟ್ಟೆಗಳಿಗೆ ಫಂಗಸ್ ಬಂದಿದೆ, ಬಟ್ಟೆ ಚೇಂಜ್ ಮಾಡೋದಕ್ಕಾಗ್ತಾ ಇಲ್ಲ, ಅದು ಪ್ರಾಬ್ಲಮ್ಮೇ ಅಂತ ದರ್ಶನ್ ನ್ಯಾಯಾಧೀಶರ ಮುಂದೆ ಅಳಲನ್ನ ತೋಡ್ಕೊಂಡಿದ್ದಾರೆ, ತಮ್ಮ ಅಸಹಾಯಕತೆಯನ್ನ ತೋಡ್ಕೊಂಡಿದ್ದಾರೆ ಅನ್ನೋದು ತಿಳಿದು ಬರ್ತಾ ಇದೆ. ಫಂಗಸ್ ಚರ್ಮ ಬಾಧೆಯಿಂದ ದರ್ಶನ್ ಬಳಲ್ತಾ ಇದ್ರ? ಹಾಗಾದ್ರೆ ಇದು ವೈದ್ಯರ ಗಮನಕ್ಕೆ ಬಂದಿಲ್ವಾ ಹಾಗಾದ್ರೆ ಅನ್ನೋದು ಕೂಡ ಪ್ರಶ್ನೆ ಬರುತ್ತೆ. ಈಗ ಆರೋಪಿ ಏನ್ ಬೇಕಾದ್ರೂ ಕ್ಲೇಮ್ ಮಾಡಬಹುದು. ಇವ್ರನ್ನ ಟ್ರೀಟ್ಮೆಂಟ್ ಕೊಡೋದಕ್ಕೆ ಅಂತಾನೆ ವೈದ್ಯರು ಇರ್ತಾರೆ, ಅವರು ಕೂಡ ಇದನ್ನ ಒಪ್ಕೊಳ್ಬೇಕಾಗುತ್ತೆ, ಸರ್ಟಿಫಿಕೇಟ್ ಕೊಡ್ಬೇಕಾಗುತ್ತೆ, ಆವಾಗ ಅದು ನಿಜ ಅಂತ ಪ್ರೂವ್ ಆಗುತ್ತೆ. ಅಥವಾ ಜಸ್ಟ್ ನನಗೊಂದು ಮೂಲಭೂತ ಸೌಕರ್ಯ ಸಿಗಲಿ ಅನ್ನೋ ಆಸೆಗೆ ಏನಾದ್ರೂ ಇದನ್ನೆಲ್ಲ ಹೇಳಿದ್ರ ಅನ್ನೋದು ಕೂಡ ಪ್ರಶ್ನೆ ಬರುತ್ತೆ. ಫಂಗಸ್ ಚರ್ಮ ಬಾಧೆ ಅಂತ ಅಂದ್ರೆ ಯೂಶಲಿ ಈಗ ಶುಚಿತ್ವವನ್ನ ಕಾಪಾಡ್ಕೊಳ್ಳಿಲ್ಲ ಅಂದ್ರೆ ಈ ಚರ್ಮ ಬಾಧೆ ಕಾಡುತ್ತೆ. ಡೀಟೇಲ್ಸ್ ಕೊಡ್ತಾರೆ ಮುರಳಿ. ಶುಚಿತ್ವದ ಸಮಸ್ಯೆಯಿಂದ ದರ್ಶನ್ ಬಳಲಿದ್ರ ಅನ್ನೋದು ಪ್ರಶ್ನೆ ಬರುತ್ತೆ, ಅಥವಾ ಮೂಲಭೂತ ಸೌಕರ್ಯಗಳು ಸಿಗಲಿ ಅನ್ನೋ ಉದ್ದೇಶಕ್ಕೆ ಈ ವಿಚಾರಗಳನ್ನ ಕೋರ್ಟ್ ಗಮನಕ್ಕೆ ತಂದ್ರ ಅನ್ನೋ ಪ್ರಶ್ನೆ ಬರುತ್ತೆ. ಒಂದಂತೂ ಸ್ಪಷ್ಟ ಮಮತಾ, ಯಾಕೆಂದ್ರೆ ಪ್ರಮುಖವಾಗಿ ಕಳೆದ 15 ದಿನಗಳಿಂದನೂ ಕೂಡ ಹೆಚ್ಚುವರಿ ಬೆಡ್ಶೀಟ್ ಇರ್ಬೋದು ಅಥವಾ ದಿಂಬಿರ್ಬೋದು ಅಥವಾ ಹಾಸಿಗೆ ಇರ್ಬೋದು, ಅದನ್ನ ಪಡೆದುಕೊಳ್ಳೋದಕ್ಕೆ ದರ್ಶನ್ ಮತ್ತು ದರ್ಶನ್ ಪರ ವಕೀಲರು ಸಾಕಷ್ಟು ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಆದ್ರೆ ಏನು ಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ಮುಂದಕ್ಕೆ ಹೋಗ್ತಾ ಇದೆ, ಜೊತೆಗೆ ಆದೇಶವನ್ನು ಕೂಡ ಇದುವರೆಗೂ ಕೂಡ ಕೊಟ್ಟಿಲ್ಲ. ಯಾಕೆಂದ್ರೆ ಖುದ್ದು ಜೈಲಾಧಿಕಾರಿಗಳನ್ನೇ SPP ಪ್ರಸನ್ನ ಕುಮಾರ್ ಅವರು ಹಾಜರುಪಡಿಸಿದ ಸಂದರ್ಭದಲ್ಲಿ SPP ಪ್ರಸನ್ನ ಕುಮಾರ್ ಅವರು ಆ ಜೈಲಾಧಿಕಾರಿಗಳ ಮೂಲಕವೇ ಯಾವ ರೀತಿಯಲ್ಲಿ ಜೈಲಿನ ಮ್ಯಾನ್ಯುವಲ್ನ ಅಲ್ಲಿ ಯಾವ್ಯಾವ ಅವಕಾಶಗಳಿದೆ ಆ ಅವಕಾಶಗಳನ್ನು ಯಾವ ರೀತಿಯಲ್ಲಿ ಒದಗಿಸ್ತಾ ಇದೀವಿ, ಜೊತೆಗೆ ಅವರ ಪರಿಸ್ಥಿತಿ ಯಾವ ರೀತಿ ಇದೆ ಅನ್ನೋದ್ರ ಬಗ್ಗೆ ವಿವರಣೆ ಕೊಡುವಂತ ಒಂದಷ್ಟು ಕೆಲಸಗಳಾಯ್ತು. ಕಳೆದ 15 ದಿನಗಳಿಂದಲೂ ಕೂಡ ಈ ರೀತಿಯ ಪ್ರಯತ್ನಗಳನ್ನ ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಆ ನಿರಂತರವಾಗಿ ಮಾಡ್ಕೊಂಡು ಬಂದ್ರು ಕೂಡ ಯಾವುದೇ ರೀತಿಯ ಸಕ್ಸಸ್ ಆಗಿಲ್ಲ. ಯಾಕೆಂದ್ರೆ ಈ ಹಿಂದೆ ಪಡ್ಕೊಂಡಂತ ಅವಕಾಶಗಳು, ಈ ಹಿಂದೆ ಪಡ್ಕೊಂಡಂತ ಸೌಲಭ್ಯಗಳೇನಿತ್ತು ಆ ಸೌಲಭ್ಯಗಳು ಈಗ ಸಿಗದೇ ಇರೋ ಹಿನ್ನೆಲೆಯಲ್ಲಿ ಅದನ್ನ ಒಂದು ರೀತಿಯಲ್ಲಿ ಫ್ರಸ್ಟ್ರೇಟ್ ಆಗಿ ಈ ರೀತಿಯ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಕನಿಷ್ಠ ಈ ರೀತಿ ಏನಾದರೂ ನ್ಯಾಯಾಧೀಶರ ಮುಂದೆ ಕೊಟ್ಟರೆ, ಯಾಕೆಂದ್ರೆ ವಕೀಲರು ಹೇಳಿದಂತ ಸಂದರ್ಭದಲ್ಲಿ ಅದನ್ನ ಅಂದ್ರೆ ಇದುವರೆಗೂ ಕೂಡ ದರ್ಶನ್ ಯಾವತ್ತು ಬಂಧನಕ್ಕೊಳಗಾದ ದಿನದಿಂದ ಇಲ್ಲಿವರೆಗೂ ಕೂಡ ಏನು ಅವರನ್ನ ವಿಡಿಯೋ ಕಾನ್ಫರೆನ್ಸ್ ನ ಮೂಲಕ ಆಗಲಿ ಅಥವಾ ಫಿಸಿಕಲ್ ಆಗಿ ಅವ್ರನ್ನ ಹಾಜರುಪಡಿಸಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ಇವತ್ತು ಡೇಟ್ ಇದ್ದ ಹಿನ್ನೆಲೆಯಲ್ಲಿ ಅವರನ್ನ ವಿಡಿಯೋ ಕಾನ್ಫರೆನ್ಸ್ ನ ಮೂಲಕ ಹಾಜರುಪಡಿಸಿದ ಬಳಿಕ ಖುದ್ದಾಗಿ ನಾನೇ ಕೇಳ್ಕೊಂಡ್ರೆ ಅದರ ಏನು ಇಂಪ್ಯಾಕ್ಟ್ ಯಾವ ರೀತಿ ಆಗುತ್ತೆ, ಜೊತೆಗೆ ಬಳ್ಳಾರಿಯ ಜೈಲ್ಗೆ ಶಿಫ್ಟ್ ಆಗುವಂತ ಆದೇಶ ಮಧ್ಯಾಹ್ನ 3 ಗಂಟೆಗೆ ಇರುವಂತದ್ದು, ಆ ಹಿನ್ನೆಲೆಯಲ್ಲಿ ಅದ್ರ ಮೇಲೂ ಕೂಡ ತನ್ನ ಇಂಪ್ಯಾಕ್ಟ್ ಅನ್ನ ಬೀರ್ಬೋದು ಅಂತ ಒಂದಷ್ಟು ಪ್ರಯತ್ನಗಳನ್ನ ಕೂಡ ಮಾಡಿರುವಂತದ್ದು. ಕನಿಷ್ಠ ಪಕ್ಷ ಬಳ್ಳಾರಿ ಜೈಲ್ಗೆ ಶಿಫ್ಟ್ ಮಾಡ್ಲಿಕ್ಕೆ ಅಡ್ಡಿಯನ್ನ ಪಡಿಸಲಿಕ್ಕೆ ಸಾಧ್ಯ ಆಗದೇ ಇದ್ರೂ ಕೂಡ ಹೆಚ್ಚುವರಿ ಸೌಲಭ್ಯಗಳನ್ನ ಈ ಮೂಲಕ ಪಡ್ಕೊಳ್ಳುವಂತ ಪ್ರಯತ್ನಗಳನ್ನ ಮಾಡಬಹುದು ಅಂತ ಹೇಳಿ ಟ್ಯಾಕ್ಟಿಕ್ ಅನ್ನ ದರ್ಶನ್ ಇಲ್ಲಿ ಪ್ಲೇ ಮಾಡಿರುವಂತದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಯಾಕೆಂದ್ರೆ ದರ್ಶನ್ ಹೇಳ್ಕೊಳ್ತಾರೆ, ಕೈ ಎತ್ತುತ್ತಾರೆ ನ್ಯಾಯಾಧೀಶರ ಮುಂದೆ ವಿಡಿಯೋ ಕಾನ್ಫರೆನ್ಸ್ ನ ಮೂಲಕ ಕೈ ಎತ್ತದ ಬಳಿಕ ನಾನು ಮಾತಾಡಬೇಕು ಅಂತಾರೆ, ಮೈಕನ್ನ ಕೇಳ್ತಾರೆ, ಮೈಕನ್ನ ಕೇಳಿದ ಬಳಿಕ ಮೈಕನ್ನ ಕೊಟ್ಟ ಬಳಿಕ ಡೈರೆಕ್ಟ್ ಆಗಿ ಅವರು ಕೇಳುವಂಥದ್ದು ನನಗೆ ಪಾಯ್ಸನ್ ಕೊಡಿ,
ಪಾಯ್ಸನ್ ಕೊಡ್ಲಿಕ್ಕೆ ಒಂದು ಆದೇಶವನ್ನ ಮಾಡ್ಕೊಡಿ ಅಂತ ಹೇಳಿ ಕೇಳ್ಕೊಳ್ತಾರೆ. ಅದಾದ ಬಳಿಕ ತನಗೆ ಆಗ್ತಾ ಇರೋಂಥ ಸಮಸ್ಯೆಗಳೇನಿತ್ತು ಆ ಸಮಸ್ಯೆಗಳನ್ನ ಹೇಳ್ಕೊಳ್ಳೋಂಥ ಪ್ರಯತ್ನಗಳನ್ನ ಮಾಡ್ತಾರೆ. ನಾನು ಹೆಚ್ಚು ಕಡಿಮೆ ಈ ಜೈಲಿಗೆ ಬಂದು 30 ದಿನ ಆಯ್ತು. 30 ದಿನ ಆದ್ರೂ ಕೂಡ ಇದುವರೆಗೂ ಕೂಡ ಜೈಲಿನ ಒಳಗಡೆ ಬಂದಾಗ ನಾನು ಏನ್ ಬಿಸಿಲನ್ನ ನೋಡಿದ್ದೆ ಅದನ್ನ ಹೊರತುಪಡಿಸಿ ಇಲ್ಲಿಯವರೆಗೂ ಕೂಡ ಬಿಸಿಲನ್ನ ನೋಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಬಟ್ಟೆ ಎಲ್ಲ ತುಂಬಾ ಗಲೀಜಾಗಿದ್ದಾವೆ, ಜೊತೆಗೆ ಫಂಗಸ್ ಬಂದಿದೆ ಅನ್ನೋದ್ರ ಬಗ್ಗೆ ಹೇಳ್ತಾರೆ. ಅಂದ್ರೆ ಬಟ್ಟೆ ಮೇಲೆ ಫಂಗಸ್ ಬಂದಿದೆಯಾ ಅಥವಾ ದೇಹದ ಮೇಲೆ ಫಂಗಸ್ ಬಂದಿದೆಯಾ ಅನ್ನೋದ್ರ ಬಗ್ಗೆನೂ ಕೂಡ ಅವರು ಸ್ಪಷ್ಟವಾಗಿ ಹೇಳಿಲ್ಲ. ಆ ರೀತಿ ಏನಾದರೂ ಫಂಗಸ್ನ ಸಮಸ್ಯೆ ಇದ್ರೆ ಜೈಲಿನ ಒಳಗಡೆ ಜೈಲಾಸ್ಪತ್ರೆ ಇರುತ್ತೆ. ಜೈಲಾಸ್ಪತ್ರೆ ಇದ್ದ ಸಂದರ್ಭದಲ್ಲಿ ಅವರು ಚಿಕಿತ್ಸೆನ ಕೊಡ್ತಾರೆ. ಫಂಗಸ್ಗೆ ಪ್ರಮುಖ ಕಾರಣ ಏನು, ಬಿಸಿಲು ಬೀಳದೇ ಇರೋದಕ್ಕೆ ಈ ರೀತಿ ಆಗ್ತಾ ಇದೆಯಾ ಅನ್ನೋದ್ರ ಬಗ್ಗೆ ಹೇಳ್ಬೋದು, ಅಥವಾ ದೇಹದ ಮೇಲೆ ಇದ್ರೆ ಅದಕ್ಕೆ ಚಿಕಿತ್ಸೆನೂ ಕೂಡ ಕೊಡ್ಬೋದು. ಆದ್ರೆ ಬಟ್ಟೆಗಳನ್ನ ತುಂಬಾ ಶುಚಿತ್ವ ಇಲ್ಲ, ಅಶುದ್ಧವಾಗಿದ್ದಾವೆ ಬಟ್ಟೆಗಳು, ಅದನ್ನ ತೊಳ್ಕೊಳ್ಳಿಕ್ಕೆ ಕೂಡ ಸಾಧ್ಯ ಆಗ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಅವರು ಅಳಲನ್ನ ತೋಡ್ಕೊಳ್ತಾ ಇರೋಂಥದ್ದು. ಜೊತೆಗೆ ಇದುವರೆಗೆ ಈ ಹಿಂದೆ ನಡೆದಂಥದ್ದು ಪ್ರತಿ ವಾರವೂ ಕೂಡ ಯಾರೋ ಒಬ್ರು ಗೆಸ್ಟ್ಗಳು ಹೋಗ್ತಾ ಇದ್ರು. ಗೆಸ್ಟ್ಗಳು ಹೋಗಂತ ಸಂದರ್ಭದಲ್ಲಿ ಬಟ್ಟೆನ ತೆಗೆದುಕೊಂಡು ಹೋಗಿ ಕೊಡ್ತಾ ಇದ್ರು. ಮತ್ತೆ ಯೂಸ್ ಮಾಡಿರುವಂಥ ಬಟ್ಟೆಗಳೇನಿತ್ತು ಅದನ್ನ ವಾಪಸ್ ತರುವಂಥ ಕೆಲಸಗಳು ಕೂಡ ಆಗ್ತಾ ಇತ್ತು. ಆದ್ರೆ ಈ ಬಾರಿ ಆ ರೀತಿಯ ಪರಿಸ್ಥಿತಿ ಇಲ್ಲ. ಹಾಕೊಂಡಂತ ಬಟ್ಟೆ ಏನಿತ್ತು ಅದನ್ನ ಮತ್ತೆ ಮತ್ತೆ ಹಾಕೊಳ್ಬೇಕು ಅಥವಾ ದಿನಸಂಖ್ಯೆ ಹೆಚ್ಚಿನ ದಿನಗಳ ಕಾಲ ಆ ಬಟ್ಟೆಯನ್ನ ಉಪಯೋಗಿಸಬೇಕಾದಂತ ಅನಿವಾರ್ಯ ಪರಿಸ್ಥಿತಿ ಎದುರಾಗ್ತಿರುವಂಥದ್ದು. ಜೊತೆಗೆ ನೈಟ್ ಪ್ಯಾಂಟ್ ಅನ್ನು ಕೂಡ ಕೇಳ್ಕೊಂಡಿದ್ರು. ಅಂದ್ರೆ ಅರ್ಜಿನ ಸಲ್ಲಿಕೆಯನ್ನು ಮಾಡೋ ಸಂದರ್ಭದಲ್ಲಿ ನೈಟ್ ಪ್ಯಾಂಟ್ ಅನ್ನ ಒದಗಿಸ್ಕೊಡ್ಬೇಕು ಅಂತೇಳಿ ಕೂಡ ಕೇಳ್ಕೊಂಡಿದ್ರು. ಅದು ಕೂಡ ಇನ್ನೂ ಆದೇಶದಲ್ಲಿ ಬಂದಿಲ್ಲ. ಆದೇಶದಲ್ಲಿ ಬಂದಿಲ್ಲದೆ ಇರೋ ಹಿನ್ನೆಲೆಯಲ್ಲಿ ಎಲ್ಲಾ ಹಿನ್ನಡೆಗಳು ಸಾಕಷ್ಟು ಆಗ್ತಾ ಇದಾವೆ. ಆ ಹಿನ್ನೆಲೆಯಲ್ಲಿ ಇವತ್ತು ನ್ಯಾಯಾಧೀಶರ ಮುಂದೆ ತಾನೇ ಒಂದು ಮನವಿಯನ್ನು ಮಾಡುವಂತ ಪ್ರಕ್ರಿಯೆಯನ್ನ ಈಗ ದರ್ಶನ್ ಮಾಡಿರುವಂತದ್ದು. ಮಮತಾ, ಓಕೆ, ಹಾಗೆ ಸಂಪರ್ಕದಲ್ಲಿರಿ ಮುರಳಿ. ವಾಪಸ್ ಬಂದೆ. ಒಟ್ನಲ್ಲಿ ತನ್ನ ಪರಿಸ್ಥಿತಿ ಏನಿದೆ ಅನ್ನೋದನ್ನ ಜಡ್ಜ್ ಮುಂದೆ ಹೇಳಿದ್ರೆ ನನ್ನ ಪರಿಸ್ಥಿತಿಗೆ ಸ್ವಲ್ಪ ಅನುಕೂಲಕರವಾದಂತಹ ಬೇಸಿಕ್ ಫೆಸಿಲಿಟಿಗಳು ಸಿಗುತ್ತಾ ಅನ್ನೋದೇನಾದ್ರೂ ಲೆಕ್ಕಾಚಾರ ಇಟ್ಕೊಂಡಿದ್ರ ದರ್ಶನ್? ಈ ಕಾರಣಕ್ಕೆ ಎಕ್ಸ್ಟ್ರೀಮ್ ಪದಗಳನ್ನ ಬಳಸಿದ್ರ ಅನ್ನೋದು ಪ್ರಶ್ನೆ.